ನೀವು ಸುಮಾರು ಮಾತನಾಡಿದ್ರಿ ಮಾಜಿ ಮುಖ್ಯಮಂತ್ರಿಗಳೇ, ಸುಮಾರು ವಿಚಾರಗಳು ತಾವು ಚರ್ಚೆ ಮಾಡಿದ್ರಿ. ನನಗಿರುವ ಏಕೈಕ ಕಳಕಳಿ ಮತ್ತು ರಾಜ್ಯದ ಜನಕ್ಕೂ ಇರುವ ಕಳಕಳಿ, ಮಾನ್ಯ ಅಪ್ಪಾಜಿಯವರು ದೇವೇಗೌಡರು ಹೆಂಗಿದ್ದಾರೆ, ಅವರ ಆರೋಗ್ಯ ಹೇಗಿದೆ? ಅವರ ಆರೋಗ್ಯದ ಅವರ ವಯಸ್ಸಿನ ಒಂದು ಹಿನ್ನೆಲೆಯಲ್ಲಿ ಈಗಿರ್ತಕ್ಕಂಥ ನಡೆದಿರ್ತಕ್ಕಂಥ ಘಟನೆಗಳು ಆಘಾತಕ್ಕೆ ಒಳಗಾಗಿರ್ತಕ್ಕಂಥದ್ದು ನಿಜ. ಅವರ ಈ ರೀತಿಯ ಒಂದು ಘಟನೆಗಳು ಅವ್ರ ಜೀವನದಲ್ಲಿ, ಅದರಲ್ಲೂ ನಮ್ಮಲ್ಲಿ ಇಂಥ ಒಂದು ಘಟನೆ ನಡೆಯುತ್ತೆ ಅಂತಕ್ಕಂಥದ್ದು ಅವ್ರ ಕನಸು ಮನಸ್ಸಿನಲ್ಲೂ ಎಣಿಸಿದವರಲ್ಲ. ಇಂಥ ಒಂದು ಘಟನೆಯಿಂದ ಜರ್ಜರಿತರಾಗಿರ್ತಕ್ಕಂಥದ್ದು ನಿಜ. ಆದ್ರೆ ನಾವು ಪ್ರತಿನಿತ್ಯ ಅವ್ರಿಗೆ ಹೋಗಿ ಒಂದು ಧೈರ್ಯ ತುಂಬುತ್ತಾ ಇದ್ದೇವೆ. ನಾನು ಅಲ್ಲಿ ಹೋದ್ರೆ ಯಾರನ್ನೋ ವಕೀಲರನ್ನ ಕರ್ಕೊಂಡು ದೇವೇಗೌಡರ ಜೊತೆ ಸಮಾಲೋಚನೆ ಮಾಡ್ಲಿಕ್ಕೆ ಕುಮಾರಸ್ವಾಮಿ ಹೋಗಿದ್ದಾರೆ ಅಂತ ನಮ್ಮ ಮುಖ್ಯಮಂತ್ರಿಗಳು ಹೇಳ್ತಾರೆ. ನಾವು ತಂದೆ ಉಳಿಸ್ಕೋಬೇಕು, ತಾಯಿ ಉಳಿಸ್ಕೋಬೇಕು ಅಂತೇಳಿ ನಮ್ಮ ಒಂದು ಕನ್ಸರ್ನ್ ಕಳಕಳಿ, ಅದನ್ನು ಸಹ ರಾಜಕೀಯವಾಗಿ ನಮ್ಮ ಮುಖ್ಯಮಂತ್ರಿಗಳು ಬಳಕೆ ಮಾಡ್ಕೊಂಡ್ರೆ ಅವ್ರಿಗಂತೂ ಬಹುಶಃ ಆ ಬಾಂಧವ್ಯ ಅನ್ನೋದು ಇದೆಯೋ ಇಲ್ವೋ ಗೊತ್ತಿಲ್ಲ ಕುಟುಂಬಗಳಲ್ಲಿ. ನಾವಂತೂ ಮೊದ್ಲಿಂದ ನಮ್ಮ ತಾಯಿ ನಮ್ಮ ತಂದೆಯ ನಡವಳಿಕೆ ನೋಡಿ ಬಂದಿರತಕ್ಕಂಥವ್ರು. ನಾವು ಅವ್ರನ್ನ ಒಂದು ಆರೋಗ್ಯದ ಮೇಲೆ ಏರ್ಪೇರ್ ಆಗೋದು ಬೇಡ ಅಂತ ಅವ್ರಿಗೆ ಸ್ವಲ್ಪ ಆತ್ಮಸ್ಥೈರ್ಯ ತುಂಬಲಿಕ್ಕೆ ಹೋದ್ರೆ ಅದಕ್ಕೂ ರಾಜಕೀಯ ಬೆರೆಸ್ಕೊಂಡು ಕೂತವ್ರೆ. ಈಗ ನನಗೆ ಬಹಳ ದೊಡ್ಡ ಪ್ರಶ್ನೆ, ನೀವು ಸುಮಾರು ಮಾತನಾಡಿದ್ರಿ ಮಾಜಿ ಮುಖ್ಯಮಂತ್ರಿಗಳೇ, ಸುಮಾರು ವಿಚಾರಗಳು ತಾವು ಚರ್ಚೆ ಮಾಡಿದ್ರಿ. ನನಗಿರುವ ಏಕೈಕ ಕಳಕಳಿ ಮತ್ತು ರಾಜ್ಯದ ಜನಕ್ಕೂ ಇರುವ ಕಳಕಳಿ, ಮಾನ್ಯ ಅಪ್ಪಾಜಿಯವರು ದೇವೇಗೌಡರು ಹೆಂಗಿದ್ದಾರೆ, ಅವರ ಆರೋಗ್ಯ ಹೇಗಿದೆ? ಅವರ ಆರೋಗ್ಯದ ಅವರ ವಯಸ್ಸಿನ ಒಂದು ಹಿನ್ನೆಲೆಯಲ್ಲಿ ಈಗಿರ್ತಕ್ಕಂಥ ನಡೆದಿರ್ತಕ್ಕಂಥ ಘಟನೆಗಳು ಆಘಾತಕ್ಕೆ ಒಳಗಾಗಿರ್ತಕ್ಕಂಥದ್ದು ನಿಜ. ಅವರ ಈ ರೀತಿಯ ಒಂದು ಘಟನೆಗಳು ಅವ್ರ ಜೀವನದಲ್ಲಿ, ಅದರಲ್ಲೂ ನಮ್ಮಲ್ಲಿ ಇಂಥ ಒಂದು ಘಟನೆ ನಡೆಯುತ್ತೆ ಅಂತಕ್ಕಂಥದ್ದು ಅವ್ರ ಕನಸು ಮನಸ್ಸಿನಲ್ಲೂ ಎಣಿಸಿದವರಲ್ಲ. ಇಂಥ ಒಂದು ಘಟನೆಯಿಂದ ಜರ್ಜರಿತರಾಗಿರ್ತಕ್ಕಂಥದ್ದು ನಿಜ. ಆದ್ರೆ ನಾವು ಪ್ರತಿನಿತ್ಯ ಅವ್ರಿಗೆ ಹೋಗಿ ಒಂದು ಧೈರ್ಯ ತುಂಬುತ್ತಾ ಇದ್ದೇವೆ. ನಾನು ಅಲ್ಲಿ ಹೋದ್ರೆ ಯಾರನ್ನೋ ವಕೀಲರನ್ನ ಕರ್ಕೊಂಡು ದೇವೇಗೌಡರ ಜೊತೆ ಸಮಾಲೋಚನೆ ಮಾಡ್ಲಿಕ್ಕೆ ಕುಮಾರಸ್ವಾಮಿ ಹೋಗಿದ್ದಾರೆ ಅಂತ ನಮ್ಮ ಮುಖ್ಯಮಂತ್ರಿಗಳು ಹೇಳ್ತಾರೆ. ನಾವು ತಂದೆ ಉಳಿಸ್ಕೋಬೇಕು, ತಾಯಿ ಉಳಿಸ್ಕೋಬೇಕು ಅಂತೇಳಿ ನಮ್ಮ ಒಂದು ಕನ್ಸರ್ನ್ ಕಳಕಳಿ, ಅದನ್ನು ಸಹ ರಾಜಕೀಯವಾಗಿ ನಮ್ಮ ಮುಖ್ಯಮಂತ್ರಿಗಳು ಬಳಕೆ ಮಾಡ್ಕೊಂಡ್ರೆ ಅವ್ರಿಗಂತೂ ಬಹುಶಃ ಆ ಬಾಂಧವ್ಯ ಅನ್ನೋದು ಇದೆಯೋ ಇಲ್ವೋ ಗೊತ್ತಿಲ್ಲ ಕುಟುಂಬಗಳಲ್ಲಿ. ನಾವಂತೂ ಮೊದ್ಲಿಂದ ನಮ್ಮ ತಾಯಿ ನಮ್ಮ ತಂದೆಯ ನಡವಳಿಕೆ ನೋಡಿ ಬಂದಿರತಕ್ಕಂಥವ್ರು. ನಾವು ಅವ್ರನ್ನ ಒಂದು ಆರೋಗ್ಯದ ಮೇಲೆ ಏರ್ಪೇರ್ ಆಗೋದು ಬೇಡ ಅಂತ ಅವ್ರಿಗೆ ಸ್ವಲ್ಪ ಆತ್ಮಸ್ಥೈರ್ಯ ತುಂಬಲಿಕ್ಕೆ ಹೋದ್ರೆ ಅದಕ್ಕೂ ರಾಜಕೀಯ ಬೆರೆಸ್ಕೊಂಡು ಕೂತವ್ರೆ. ಈಗ ನನಗೆ ಬಹಳ ದೊಡ್ಡ ಪ್ರಶ್ನೆ, ನೀವು ಸುಮಾರು ಮಾತನಾಡಿದ್ರಿ ಮಾಜಿ ಮುಖ್ಯಮಂತ್ರಿಗಳೇ, ಸುಮಾರು ವಿಚಾರಗಳು ತಾವು ಚರ್ಚೆ ಮಾಡಿದ್ರಿ. ನನಗಿರುವ ಏಕೈಕ ಕಳಕಳಿ ಮತ್ತು ರಾಜ್ಯದ ಜನಕ್ಕೂ ಇರುವ ಕಳಕಳಿ, ಮಾನ್ಯ ಅಪ್ಪಾಜಿಯವರು ದೇವೇಗೌಡರು ಹೆಂಗಿದ್ದಾರೆ, ಅವರ ಆರೋಗ್ಯ ಹೇಗಿದೆ? ಅವರ ಆರೋಗ್ಯದ ಅವರ ವಯಸ್ಸಿನ ಒಂದು ಹಿನ್ನೆಲೆಯಲ್ಲಿ ಈಗಿರ್ತಕ್ಕಂಥ ನಡೆದಿರ್ತಕ್ಕಂಥ ಘಟನೆಗಳು ಆಘಾತಕ್ಕೆ ಒಳಗಾಗಿರ್ತಕ್ಕಂಥದ್ದು ನಿಜ. ಅವರ ಈ ರೀತಿಯ ಒಂದು ಘಟನೆಗಳು ಅವ್ರ ಜೀವನದಲ್ಲಿ, ಅದರಲ್ಲೂ ನಮ್ಮಲ್ಲಿ ಇಂಥ ಒಂದು ಘಟನೆ ನಡೆಯುತ್ತೆ ಅಂತಕ್ಕಂಥದ್ದು ಅವ್ರ ಕನಸು ಮನಸ್ಸಿನಲ್ಲೂ ಎಣಿಸಿದವರಲ್ಲ. ಇಂಥ ಒಂದು ಘಟನೆಯಿಂದ ಜರ್ಜರಿತರಾಗಿರ್ತಕ್ಕಂಥದ್ದು ನಿಜ. ಆದ್ರೆ ನಾವು ಪ್ರತಿನಿತ್ಯ ಅವ್ರಿಗೆ ಹೋಗಿ ಒಂದು ಧೈರ್ಯ ತುಂಬುತ್ತಾ ಇದ್ದೇವೆ. ನಾನು ಅಲ್ಲಿ ಹೋದ್ರೆ ಯಾರನ್ನೋ ವಕೀಲರನ್ನ ಕರ್ಕೊಂಡು ದೇವೇಗೌಡರ ಜೊತೆ ಸಮಾಲೋಚನೆ ಮಾಡ್ಲಿಕ್ಕೆ ಕುಮಾರಸ್ವಾಮಿ ಹೋಗಿದ್ದಾರೆ ಅಂತ ನಮ್ಮ ಮುಖ್ಯಮಂತ್ರಿಗಳು ಹೇಳ್ತಾರೆ. ನಾವು ತಂದೆ ಉಳಿಸ್ಕೋಬೇಕು, ತಾಯಿ ಉಳಿಸ್ಕೋಬೇಕು ಅಂತೇಳಿ ನಮ್ಮ ಒಂದು ಕನ್ಸರ್ನ್ ಕಳಕಳಿ, ಅದನ್ನು ಸಹ ರಾಜಕೀಯವಾಗಿ ನಮ್ಮ ಮುಖ್ಯಮಂತ್ರಿಗಳು ಬಳಕೆ ಮಾಡ್ಕೊಂಡ್ರೆ ಅವ್ರಿಗಂತೂ ಬಹುಶಃ ಆ ಬಾಂಧವ್ಯ ಅನ್ನೋದು ಇದೆಯೋ ಇಲ್ವೋ ಗೊತ್ತಿಲ್ಲ ಕುಟುಂಬಗಳಲ್ಲಿ. ನಾವಂತೂ ಮೊದ್ಲಿಂದ ನಮ್ಮ ತಾಯಿ ನಮ್ಮ ತಂದೆಯ ನಡವಳಿಕೆ ನೋಡಿ ಬಂದಿರತಕ್ಕಂಥವ್ರು. ನಾವು ಅವ್ರನ್ನ ಒಂದು ಆರೋಗ್ಯದ ಮೇಲೆ ಏರ್ಪೇರ್ ಆಗೋದು ಬೇಡ ಅಂತ ಅವ್ರಿಗೆ ಸ್ವಲ್ಪ ಆತ್ಮಸ್ಥೈರ್ಯ ತುಂಬಲಿಕ್ಕೆ ಹೋದ್ರೆ ಅದಕ್ಕೂ ರಾಜಕೀಯ ಬೆರೆಸ್ಕೊಂಡು ಕೂತವ್ರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.